ಕುಂದಾಪುರ ಠಾಣೆಯ ಮುಂದೆ ಶಾಸಕ ಗುರುರಾಜ್ ಗಂಟಿಹೊಳಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಯಾಕಾಗಿ ಅಂಥದ್ದೇನಾಯಿತು ಅಂಥೇಳಿ ನೋಡ್ತಾ ಹೋಗೋಣ. ಹಿಂದೂ ವಿದ್ಯಾರ್ಥಿನಿಯನ್ನು ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಚುಡಾಯಿಸಿದ್ದಂತೆ. ಅದಕ್ಕೆ ಹಲ್ಲೆ ಕೂಡ ಆಗಿತ್ತಂತೆ. ಏಪ್ರಿಲ್ 8ರಂದು ಸಂಜೆ ನಡೆದಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಕುಂದಾಪುರದ ಶಾಸ್ತ್ರಿ ಸರ್ಕಲ್ನ ಬಳಿ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿ ಯುವಕನಿಗೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿರುವ ಸ್ಥಳೀಯ ಮಹೇಶು ವಿದ್ಯಾರ್ಥಿನಿಯ ತಾಯಿಯಿಂದ ಕುಂದಾಪುರ ಠಾಣೆಗೆ ದೂರು ಕೊಟ್ಟಿರಲಾಗಿತ್ತು. ಬೆದರಿಕೆ ಹಲ್ಲೆ ಅವಾಚ್ಯ ಶಬ್ದದ ನಿಂದನೆಯ ಪ್ರಕರಣ ದಾಖಲಿಸಿಕೊಂಡಿದ್ದರು ಕುಂದಾಪುರ ಪೊಲೀಸರು. ಆರೋಪಿ ಮಹೇಶ್ ಬಂಧನ ಆಗಿ 14 ದಿನ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕೊಟ್ಟಿದ್ರು. ಮಹೇಶ್ ಬಂಧನವನ್ನು ಖಂಡಿಸಿ ಠಾಣೆಯ ಮುಂದೆ ಬೈಂದೂರು ಬಿಜೆಪಿ ಶಾಸಕ ಗುರುರಾಜ್ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ತನಿಖೆಯ ಹೆಸರಿನಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ SP ಎಂ ನಾರಾಯಣರಾವ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂಥೇಳಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ಶ್ರೀನಿವಾಸ್ ನಾಯಕ್ ಆರೋಪವನ್ನು ಮಾಡಿದ ಹಿನ್ನೆಲೆಯಲ್ಲಿ ಏಪ್ರಿಲ್ 8ನೇ ತಾರೀಕು ರಾತ್ರಿ ಸುಳ್ಳು ಸುದ್ದಿ ಹರಡಿ ಹೆದ್ದಾರಿ ರಸ್ತೆಯನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ಮಾಡಲಾಗಿತ್ತು. 12 ಜನರ ವಿರುದ್ಧ ಭಟ್ಕಳದ ಶಹರಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಭಟ್ಕಳದ ಶಹರಾ ಠಾಣೆಯಲ್ಲಿ PSI ನವೀನ್ ರವರಿಂದ 2 ಪ್ರತ್ಯೇಕ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಕಲಂ ನಂಬರ್ 189, 285, 292, 353 ಸಹಿತ 190 ಭಾರತೀಯ ನ್ಯಾಯ ಸಂಹಿತೆ ಕಲಂನ ಅಡಿಯಲ್ಲಿ ದೂರು ದಾಖಲಾಗಿತ್ತು. ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯಕ್ ತನಿಖೆಯ ನೆಪದಲ್ಲಿ ಹಲ್ಲೆ ಮಾಡಿರುವ ಆರೋಪ ಕುರಿತು ಪ್ರತಿಭಟನೆಯನ್ನು ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ರಸ್ತೆಯನ್ನು ಬಂದ್ ಮಾಡಿ ಪ್ರೊಟೆಸ್ಟ್ ನಡೆಸಿ ನಂತರ ಭಟ್ಕಳ ಶಹರಾ ಠಾಣೆಗೆ ಮುತ್ತಿಗೆ ಹಾಕುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಕುಂದಾಪುರ ಠಾಣೆಯ ಮುಂದೆ ಶಾಸಕ ಗುರುರಾಜ್ ಪ್ರತಿಭಟನೆಯನ್ನು ಮಾಡಿರುವಂತಹದ್ದು ಯಾಕಾಗಿ ಅಂದರೆ ಹಿಂದೂ ವಿದ್ಯಾರ್ಥಿನಿಯನ್ನು ಚುಡಾಯಿಸಿದ ಅಂಥೇಳಿ ಮುಸ್ಲಿಂ ವಿದ್ಯಾರ್ಥಿಗೆ ಹಲ್ಲೆ ಆಗಿತ್ತಂತೆ. ಏಪ್ರಿಲ್ 8ರಂದು ಸಂಜೆ ನಡೆದಂತಹ ಘಟನೆ ಇದು. ಉಡುಪಿ ಜಿಲ್ಲೆಯ ಕುಂದಾಪುರ ಶಾಸ್ತ್ರಿ ಸರ್ಕಲ್ನ ಬಳಿ ಘಟನೆ ನಡೆದಿತ್ತು. ವಿದ್ಯಾರ್ಥಿನಿಗೆ ಬೆದರಿಕೆ ಹಾಕಿ ಯುವಕನಿಗೆ ಹಲ್ಲೆ ಮಾಡಿ ಬೆದರಿಕೆಯನ್ನು ಹಾಕಿದ್ರಂತೆ ಸ್ಥಳೀಯ ಮಹೇಶು. ವಿದ್ಯಾರ್ಥಿನಿಯ ತಾಯಿಯಿಂದ ಈಗ ಕುಂದಾಪುರ ಠಾಣೆಗೆ ದೂರು ದಾಖಲಾಗಿದೆ. ಬೆದರಿಕೆ ಹಲ್ಲೆ ಅವಾಚ್ಯ ಶಬ್ದ ನಿಂದನೆ ಪ್ರಕರಣವನ್ನು ದಾಖಲಿಸಿಕೊಂಡು ಕುಂದಾಪುರ ಪೊಲೀಸರು ಕೇಸನ್ನು ಹಾಕ್ಕೊಂಡಿದ್ರು. ಆರೋಪಿ ಮಹೇಶ್ನನ್ನು ಬಂಧಿಸಿ ಅದಾದಮೇಲೆ 14 ದಿನ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೋರ್ಟ್ ಕೊಟ್ಟಿತ್ತು. ಮಹೇಶ್ ಬಂಧನವನ್ನು ಖಂಡಿಸಿ ಠಾಣೆಯ ಮುಂದೆ ಬೈಂದೂರು ಬಿಜೆಪಿಯ ಶಾಸಕ ಗುರುರಾಜ್ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಧಿಕ್ಕಾರ